ಹಾಯ್, ನಾನು ಸಿ ಅಕ್ಷತಾ ಉಡುಪ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮಗೆ ಬ್ರೋಕರ್ಸನ್ನು ಸೆಲೆಕ್ಟ್ ಮಾಡೋದಕ್ಕೆ ಹಲವಾರು ಆಪ್ಷನ್ಸ್ ಇದೆ. ಹೆಚ್ಚಿನ ಬ್ರೋಕರ್ಸ್ ನಾವು ಝೀರೋ ಬ್ರೋಕರೇಜನ್ನು ಆಫರ್ ಮಾಡ್ತೇವೆ ಅಂತ ಹೇಳ್ತಾರೆ. ಬಟ್ ನಾವು ಡೈರೆಕ್ಟಾಗಿ ಹೋಗಿ ಯಾವುದೋ ಒಂದು ಬ್ರೋಕರಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ನಮಗೆ ಕೆಲವು ಚಾರ್ಜಸ್ ಬಿದ್ದ ಮೇಲೆ ಇದರ ಅರಿವಾಗುತ್ತೆ. ಸೊ ನಾವು ಕೆಲವು ವಿಷಯಗಳನ್ನು ತುಂಬ ಕೇರ್ಫುಲ್ಲಾಗಿ ಕೆಲವು ಕಂಡೀಷನ್ಸನ್ನು ಚೆಕ್ ಮಾಡಿಕೊಂಡು ಅಕೌಂಟ್ ಓಪನ್ ಮಾಡೋದು ನಮಗೆ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದು ಇಂಪಾರ್ಟೆಂಟ್ ಕೆಲವು ಪಾಯಿಂಟ್ಸ್ಗಳನ್ನು ನಾವು ನೋಡಲೇಬೇಕು, ಕನ್ಸಿಡರ್ ಮಾಡಲೇಬೇಕು ಅಕೌಂಟ್ ಓಪನ್ ಮಾಡುವಾಗ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಹೆಚ್ಚಿನ ಬ್ರೋಕರ್ಸ್ ನಮಗೆ ಝೀರೋ ಬ್ರೋಕರೇಜ್ ಫೆಸಿಲಿಟಿಯನ್ನು ಕೊಡ್ತಾರೆ. ಅದು ಸರ್ಟೇನ್ ಮಿನಿಮಮ್ ಬ್ಯಾಲೆನ್ಸ್ ಇದ್ದವರಿಗಿರ್ಬೋದು, ಅಥವಾ ಕೆಲವು ಇನ್ಸ್ಟ್ರೂಮೆಂಟ್ಸ್ ಮೇಲೆ ಇರ್ಬೋದು, ಅಥವಾ ಅಕೌಂಟ್ ಓಪನ್ ಮಾಡಿ ಒಂದು ಇಷ್ಟು ಟ್ರೇಡ್ ಆಗುವ ತನಕ ನಿಮಗೆ ಝೀರೋ ಬ್ರೋಕರೇಜ್ ಇರುತ್ತೆ ಅನ್ನುವಂಥದ್ದು ಇರ್ಬೋದು. ಹೀಗೆ ಹಲವಾರು ಆಫರ್ಸ್ಗಳು ಇವೆ. ನಾವು ಮೇಲಿಂದ ಮೇಲಿಗೆ ಈ ಕಂಡೀಷನ್ಸನ್ನು ನೋಡಿಕೊಂಡು ಅಕೌಂಟ್ ಓಪನ್ ಮಾಡಿದ್ರೆ ಆಮೇಲೆ ನಮಗೆ ಚಾರ್ಜಸ್ ಕಟ್ ಆಗುವಾಗಲೇ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಹಾಗಾಗಿ ಕರೆಕ್ಟಾಗಿ ಕೆಲವು ವಿಷಯಗಳನ್ನು ಮೊದಲೇ ನಾವು ನೋಡಿಟ್ಕೊಂಡ್ರೆ ನಾವು ಬೆಸ್ಟ್ ಬ್ರೋಕರನ್ನು ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವತ್ತು ನಾವು ಒಂದು ಬ್ರೋಕರನ್ನು ಸೆಲೆಕ್ಟ್ ಮಾಡುವಾಗ 3 ಚಾರ್ಜಸ್ಗಳನ್ನು ನೋಡಿಕೊಳ್ಳೇಬೇಕು. ಅದೇನೆಂದರೆ ಡೆಲಿವರಿ ಬ್ರೋಕರೇಜ್, 2ನೇದು DP ಚಾರ್ಜ್, ಹಾಗೆ 3ನೇದು AMC. ಸೊ ಈಗ ಮೊದಲನೇದು ಡೆಲಿವರಿ ಚಾರ್ಜ್ ಅಂದರೆ ಏನು, ಅಥವಾ ಡೆಲಿವರಿ ಬ್ರೋಕರೇಜ್ ಅಂದರೆ ಏನು ಅಂತ ನೋಡೋಣ. ಪ್ರತಿ ಸಲ ನಾವು ಶೇರ್ಸನ್ನು ಬೈ ಮಾಡಿ ಅದೇ ದಿವಸ ಸೆಲ್ ಮಾಡದೇ ಇದ್ದಾಗ, ಅಂದರೆ ಹೋಲ್ಡ್ ಮಾಡಿದಾಗ, ಅದು ಒಂದು ದಿನಕ್ಕಿರ್ಬೋದು, ಒಂದು ವಾರಕ್ಕಿರ್ಬೋದು, ಅಥವಾ ಒಂದು ತಿಂಗಳಿಗಿರ್ಬೋದು, ಡೆಲಿವರಿ ಬ್ರೋಕರೇಜ್ ಅಂತ ಬ್ರೋಕರೇಜನ್ನು ಕಟ್ ಮಾಡ್ತಾರೆ. ಸೊ ಈ ಬ್ರೋಕರೇಜನ್ನು ಬೇರೆ ಬೇರೆ ಬ್ರೋಕರ್ಸ್ ಬೇರೆ ಬೇರೆ ಅಮೌಂಟ್ ಡಿಡಕ್ಟ್ ಮಾಡ್ತಾರೆ. ಸೊ ಬೇರೆ ಬೇರೆ ಬ್ರೋಕರ್ಸ್ಗಳನ್ನು ನಾವು ಇಲ್ಲಿ ಎನಲೈಸ್ ಮಾಡಿ ಯಾವುದು ನಮಗೆ ಬೆಸ್ಟ್ ಸೂಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಈಗ ಒಂದು ಸಿಂಪಲ್ ಎಕ್ಸಾಂಪಲನ್ನು ತಗೊಳ್ಳೋಣ. ನಾವು ಒಂದು ತಿಂಗಳಿಗೆ 4 ಟ್ರೇಡ್ಸ್ಗಳನ್ನು ತಗೊಳ್ತೇವೆ, ಅಂದರೆ ಡೆಲಿವರಿ ಟ್ರೇಡ್ಸನ್ನು ತಗೊಳ್ತೇವೆ ಅಂತ ಎಸ್ಯೂಮ್ ಮಾಡೋಣ. ಸೊ ಒಂದು ಕ್ವಾರ್ಟರಲ್ಲಿ ನಾವು 12 ಡೆಲಿವರಿ ಟ್ರೇಡ್ಸನ್ನು ತಗೊಳ್ತೇವೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವೀಗ ಬೇರೆ ಬೇರೆ 3 ಎಕ್ಸಾಂಪಲ್ಸನ್ನು ತಗೊಂಡು ಯಾವ ಬ್ರೋಕರ್ ನಮಗೆ ಬೆಸ್ಟ್ ಅನ್ನೋದನ್ನು ನೋಡೋಣ. ಸೊ ನಾನು ಆಗಲೇ ಹೇಳಿದ ಹಾಗೆ ನಾವು ತಿಂಗಳಿಗೆ 4 ಟ್ರೇಡ್ಸ್, ಡೆಲಿವರಿ ಟ್ರೇಡ್ಸ್, ಅಂದರೆ ನಾವು ಒಂದು ಕ್ವಾರ್ಟರಿಗೆ 12 ಡೆಲಿವರಿ ಟ್ರೇಡ್ಸ್ಗಳನ್ನು ತಗೊಳ್ತೇವೆ. ಸೊ ನಾವೀಗ 3 ಬ್ರೋಕರ್ಸನ್ನು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಬ್ರೋಕರ್ ABC ಇರ್ಬೋದು, ಹಾಗೆ ಬ್ರೋಕರ್ PQR ಅಂತ ತಗೊಳ್ಳೋಣ, ಹಾಗೆ ಬ್ರೋಕರ್ XYZ ಅಂತ ಕನ್ಸಿಡರ್ ಮಾಡೋಣ. ಈಗ ಬ್ರೋಕರ್ ABC ಪರ್ ಟ್ರಾನ್ಸಾಕ್ಷನ್ 20 ರುಪೀಸನ್ನು ಕಲೆಕ್ಟ್ ಮಾಡ್ತಾರೆ ಅಂತ ಎಸ್ಯೂಮ್ ಮಾಡೋಣ. ಸೊ ಪರ್ ಟ್ರಾನ್ಸಾಕ್ಷನ್, ಒಂದು ಟ್ರಾನ್ಸಾಕ್ಷನ್ಗೆ 20 ರುಪೀಸನ್ನು ABC ಚಾರ್ಜ್ ಮಾಡಿದ್ರೆ ನಾವು ಟೋಟಲ್ ಕ್ವಾರ್ಟರಿಗೆ 12 ಇಂತಹ ಟ್ರೇಡ್ಸ್ಗಳನ್ನು ತಗೊಳ್ತೇವೆ. ಸೊ ಒಂದು ಟ್ರೇಡ್ಗೆ 20 ರೂಪಾಯಿ ಆದರೆ 12 ಟ್ರೇಡ್ ಆದಾಗ ನಮಗೆ ಇಡೀ ಒಂದು ಕ್ವಾರ್ಟರಿಗೆ ಅರೌಂಡ್ 240 ರುಪೀಸ್ ಚಾರ್ಜ್ ಆಗುತ್ತೆ. ಹಾಗೆ ಬ್ರೋಕರ್ PQR ಒಂದು ಟ್ರಾನ್ಸಾಕ್ಷನ್ಗೆ 0.1% ಬ್ರೋಕರೇಜನ್ನು ಕಲೆಕ್ಟ್ ಮಾಡ್ತಾರೆ ಅಂತ ಎಸ್ಯೂಮ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆರ್ಡರ್ ಕ್ವಾಂಟಿಟಿ 50,000 ಅಂತ ಇಟ್ಕೊಂಡ್ರೆ 0.1% ಆಫ್ 50,000 ಅಂದರೆ 50 ರೂಪಾಯಿ ಪರ್ ಟ್ರಾನ್ಸಾಕ್ಷನ್ ಇವರು ಡೆಲಿವರಿ ಬ್ರೋಕರೇಜ್ ಆಗಿ ಕಲೆಕ್ಟ್ ಮಾಡ್ತಾರೆ. ಸೊ 50 ರೂಪಾಯಿ ಇಡೀ ಕ್ವಾರ್ಟರಿಗಾಗುವಾಗ ನಮಗೆ 600 ರುಪೀಸ್ ಆಗುತ್ತೆ. ಇದೇ ಇದನ್ನು ಇಟ್ಕೊಂಡು, ಅಂದರೆ 4 ಪರ್ ಮಂತ್ ಇಟ್ಕೊಂಡು 12 ಟ್ರೇಡ್ಸ್ ಫಾರ್ ದ ಕ್ವಾರ್ಟರ್ ಅಂತ ನಾವು ಇಟ್ಕೊಂಡ್ರೆ PQR 0.1% ಲೆಕ್ಕದಲ್ಲಿ 50,000 ನಮ್ಮ ಆರ್ಡರ್ ಕ್ವಾಂಟಿಟಿ ಆಗಿದ್ದರೆ ನಾವು ಒಂದು ಕ್ವಾರ್ಟರಿಗೆ 600 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಇನ್ನು XYZ ಇವರ ಡೆಲಿವರಿ ಬ್ರೋಕರೇಜ್ 0 ಆಗಿರುತ್ತೆ. ಅಂದರೆ ನೀವು ಎಷ್ಟೇ ಟ್ರಾನ್ಸಾಕ್ಷನ್ ತಗೊಳ್ಳಿ ಒಂದು ತಿಂಗಳಲ್ಲಿ, ಆ ಕ್ವಾರ್ಟರಲ್ಲಿ ನಿಮಗೆ ಡೆಲಿವರಿ ಬ್ರೋಕರೇಜ್ 0 ಆಗಿರುತ್ತೆ. ಈ ಆಫರನ್ನು ನಮಗೆ ಕೊಡ್ತಾ ಇರೋದು ಝೀರೋದಲ್ಲಿ. ಸೊ ಝೀರೋದವನ್ನು ಕನ್ಸಿಡರ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂತಹ ಡೆಲಿವರಿ ಬ್ರೋಕರೇಜ್ ಇರೋದಿಲ್ಲ. ಬೇರೆ ಹೆಚ್ಚಿನ ಬ್ರೋಕರ್ಸ್ಗಳಲ್ಲಿ ನಿಮಗೆ ಈ ಥರ 20 ರುಪೀಸ್ ಅಥವಾ 0.1% ಬ್ರೋಕರೇಜ್ ಚಾರ್ಜಸ್ ಇರುತ್ತೆ ಡೆಲಿವರಿ ಮೇಲೆ. ಸೊ ನೀವೀಗ ಸ್ವಿಂಗ್ ಟ್ರೇಡರ್ ಆಗಿದ್ದರೆ ನಿಮಗೆ ಯಾವ ಬ್ರೋಕರ್ ಈ ಡೆಲಿವರಿ ಬ್ರೋಕರೇಜನ್ನು 0 ಅಂತ ಇಡ್ತಾರೆ ಅವರು ನಿಮಗೆ ಬೆಸ್ಟ್ ಆಪ್ಷನ್. ನಾನು ಆಗಲೇ ಹೇಳಿದ ಹಾಗೆ ನೀವು ಝೀರೋದಲ್ಲಿ ಟ್ರೇಡ್ ಮಾಡಿದರೆ ನೀವು ಸ್ವಿಂಗ್ ಟ್ರೇಡಿಂಗ್ ಮೇಲೆ ಯಾವುದೇ ರೀತಿಯಾದಂತಹ ಬ್ರೋಕರೇಜನ್ನು ಕೊಡಬೇಕಾಗೋದಿಲ್ಲ. ಇಲ್ಲಿ ABC ಅಂತ 3 ಬ್ರೋಕರ್ ಎಕ್ಸಾಂಪಲ್ಸನ್ನು ತಗೊಂಡಿದ್ದೇವೆ. ನಾನು ಆಗಲೇ ಹೇಳಿದ ಹಾಗೆ ಒಬ್ಬರನ್ನ 20 ಪರ್ ಆರ್ಡರ್, ಇನ್ನೊಬ್ಬರು 0.1% ಪರ್ ಆರ್ಡರ್ ಕೊಡ್ತಾರೆ ಅಂತ ಎಸ್ಯೂಮ್ ಮಾಡೋಣ. ಹಾಗೆ ಬ್ರೋಕರ್ C 0 ಬ್ರೋಕರೇಜನ್ನು ಚಾರ್ಜ್ ಮಾಡ್ತಾರೆ. ಸೊ ನಾವು ಆಗ ಹೇಳಿದ ಸಿನಾರಿಯೋಗಳನ್ನೇ ತಗೊಂಡು ನೋಡಿದರೆ ಇಯರ್ಲಿ ಚಾರ್ಜಸ್ ಬ್ರೋಕರ್ A ಅಂದರೆ
20 per ಆರ್ಡರ್ ತಗೊಳ್ತಾ ಇರುವ ಬ್ರೋಕರಿಗೆ ನೀವು ಇಯರ್ಲಿ 960 rupees ಕೊಡಬೇಕಾಗತ್ತೆ. ಹಾಗೆ 0.1% per ಆರ್ಡರ್ ಚಾರ್ಜ್ ಮಾಡ್ತಾ ಇರುವ ಬ್ರೋಕರಿಗೆ ₹2400 ಆಗುತ್ತೆ ಒಂದು ವರ್ಷಕ್ಕೆ. ಹಾಗೆ ಝೀರೋ ಬ್ರೋಕರ್ ಆಗಿದ್ದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಸೊ ಡೆಲಿವರಿ ಬ್ರೋಕರೇಜ್ ಝೀರೋ ಇರುವಂತಹ ಬ್ರೋಕರನ್ನು ಸೆಲೆಕ್ಟ್ ಮಾಡಿದ್ರೆ ಸ್ವಿಂಗ್ ಟ್ರೇಡರಿಗೆ ಅಥವಾ ಪೊಸಿಷನಲ್ ಟ್ರೇಡರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು DP ಚಾರ್ಜಸ್. DP ಅಂದರೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್. ಅದು NSDL ಇರ್ಬೋದು ಅಥವಾ CDSL ಇರ್ಬೋದು. ಪ್ರತಿ ಸಲ ನಾವು ಶೇರ್ಸನ್ನು ಸೆಲ್ ಮಾಡಿದಾಗ, ಯಾವಾಗ ಶೇರ್ಸ್ ನಮ್ಮ ಡಿಮ್ಯಾಟ್ ಅಕೌಂಟಿಂದ ಹೋಗುತ್ತೋ ಆಗ ಈ DP ಚಾರ್ಜಸನ್ನು ಚಾರ್ಜ್ ಮಾಡಲಾಗುತ್ತೆ. ಇದು ನಿಮಗೆ ಕಾಂಟ್ರಾಕ್ಟ್ ನೋಟಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ, ಬಟ್ ನೀವು ಲೆಜ್ಜರನ್ನು ನೋಡಿದರೆ ಈ DP ಚಾರ್ಜಸ್ ಅನ್ನೋದು ಕಟ್ ಆಗಿರೋದು ಗೊತ್ತಾಗುತ್ತೆ. ಸೊ ಈ ಚಾರ್ಜ್ ಪ್ರತಿಯೊಬ್ಬ ಬ್ರೋಕರ್ ಅಲ್ಲೂ ಕೂಡ ಇದ್ದೇ ಇರುತ್ತೆ. DP ಚಾರ್ಜ್ ಅನ್ನುವಂಥದ್ದು ಮಾಡಲೇಬೇಕಾಗುತ್ತೆ. ಬಟ್ ಯಾವ ಬ್ರೋಕರ್ ಎಷ್ಟು ಚಾರ್ಜಸ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನೋಡಬೇಕು. ಸೊ ಹೆಚ್ಚಿನ ಬ್ರೋಕರ್ಸ್ ₹20 ಅನ್ನ DP ಚಾರ್ಜಸ್ ಆಗಿ ಕಲೆಕ್ಟ್ ಮಾಡ್ತಾರೆ. ಅಂದರೆ ಎವ್ರಿ ಟ್ರಾನ್ಸಾಕ್ಷನ್ಗೆ ನೀವು ₹20 ಪೇ ಮಾಡಬೇಕಾಗುತ್ತೆ. ಪ್ರತಿ ಸಲ ನೀವು ಶೇರ್ಸನ್ನು ಸೆಲ್ ಮಾಡಿದಾಗ ₹20 ಈ DP ಚಾರ್ಜಸ್ ಆಗಿ ಕಟ್ ಆಗುತ್ತೆ. ಆದರೆ ಕೆಲವು ಬ್ರೋಕರ್ಸಲ್ಲಿ ಈ DP ಚಾರ್ಜ್ ಏನಿರುತ್ತೆ, ಈ ಚಾರ್ಜ್ ಒನ್ಸ್ ಪರ್ ಸ್ಟಾಕ್ ಪರ್ ಡೇ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು XYZ ಅನ್ನುವ ಶೇರನ್ನು ಸೆಲ್ ಮಾಡ್ತಾ ಇದ್ದರೆ, ನೀವು ಒಂದು 100 ಕ್ವಾಂಟಿಟಿ ಇಟ್ಕೊಂಡಿದ್ರೆ ಅದಷ್ಟನ್ನು ಒಂದೇ ಸಲ ಸೆಲ್ ಮಾಡೋ ಬದಲು ನೀವು ಬೆಳಿಗ್ಗೆ ಒಂದು 9:00ವರೆಗೆ ಒಂದು 50 ಶೇರ್ಸನ್ನು ಸೆಲ್ ಮಾಡ್ತೀರಾ. ಆಮೇಲೆ ಮತ್ತೆ ಒಂದು 11 ಗಂಟೆಗೆ ಇನ್ನೊಂದು 20 ಶೇರ್ಸನ್ನು ಸೆಲ್ ಮಾಡ್ತೀರಾ. ಹಾಗೆ ಲಾಸ್ಟಿಗೆ 3 ಗಂಟೆಗೆ ನೀವು ಉಳಿದ ಶೇರ್ಸನ್ನು, ಅಂದರೆ ಉಳಿದ 30 ಶೇರ್ಸನ್ನು ಸೆಲ್ ಮಾಡ್ತೀರಾ. ಸೊ ಅಲ್ಟಿಮೇಟ್ಲಿ ನೀವು ಮೂರು ಟ್ರಾನ್ಸಾಕ್ಷನನ್ನು ಮಾಡ್ತೀರಾ ಒಂದು ದಿವಸದಲ್ಲಿ ಒಂದು ಸ್ಟಾಕಲ್ಲಿ. ಸೊ ನೀವು ಮೊದಲ ಆಪ್ಷನ್ ಅಂದರೆ 20 DP ಚಾರ್ಜಸ್ ಪರ್ ಟ್ರಾನ್ಸಾಕ್ಷನಿಗೆ ಹೋದರೆ ನೀವಿಲ್ಲಿ 20 ಅಂದರೆ ₹60 DP ಚಾರ್ಜಸ್ ಆಗಿ ಕೊಡಬೇಕಾಗುತ್ತೆ. ಅದೇ ನೀವು ಒನ್ಸ್ ಪರ್ ಸ್ಟಾಕ್ ಪರ್ ಡೇ ಆಪ್ಷನ್ ಕೊಡ್ತಾ ಇರುವಂತಹ ಬ್ರೋಕರಲ್ಲಿ ಹೋದರೆ ನೀವು ಇಷ್ಟಕ್ಕೆ ಒಟ್ಟಿಗೆ, ಫಾರ್ ಎಕ್ಸಾಂಪಲ್ ಅವ್ರು ₹13 ಚಾರ್ಜ್ ಮಾಡ್ತಿದ್ದಾರೆ ಅಂತಾದರೆ ಒಂದು ಸಲ ₹13 ಕೊಟ್ಟರೆ ಸಾಕು. ಈ XYZ ಸ್ಟಾಕಿಗೆ ನೀವು ಇಲ್ಲಿ ಫಸ್ಟ್ ಟೈಮ್ ಸೆಲ್ ಮಾಡುವಾಗ ₹13 ಕೊಟ್ಟರೆ ನೀವು ನೆಕ್ಸ್ಟ್ ಟೈಮ್ ಇಲ್ಲಿ 2 ಸಲ ನೀವು ಸೆಲ್ ಮಾಡುವಾಗಲೂ ಯಾವುದೇ ರೀತಿಯಾದಂತಹ DP ಚಾರ್ಜಸನ್ನು ಕೊಡಬೇಕಾಗಿಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಚಾರ್ಜ್ ಆಗಿರೋದ್ರಿಂದ ನೀವು ಇದನ್ನು ಚೆಕ್ ಮಾಡಲೇಬೇಕು. ಯಾಕಂದರೆ ಪರ್ ಟ್ರಾನ್ಸಾಕ್ಷನ್ DP ಚಾರ್ಜ್ ಮಾಡ್ತಾ ಹೋದರೆ ನಿಮ್ಮ ಪ್ರತಿಯೊಂದು ಸ್ಟಾಕ್ ನೀವು ಎಷ್ಟು ಸಲ ಸೆಲ್ ಮಾಡ್ತೀರೋ ಅಷ್ಟು ಸಲ DP ಚಾರ್ಜ್ ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ನೀವು ಒಂದು ಸಲ ಈ ಸ್ಟಾಕ್ ಮೇಲೆ ಒಂದು ಸಲ DP ಚಾರ್ಜಸ್ ಕೊಟ್ಟರೆ ನೀವು ಉಳಿದ ಎಷ್ಟು ಸಲ ನೀವು ಸೆಲ್ ಮಾಡಿದರೂ ಕೂಡ ಆ ದಿವಸದಲ್ಲಿ ಯಾವುದೇ ರೀತಿಯಾದಂತಹ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಸೊ ಇದು DP ಚಾರ್ಜಸ್. ಇನ್ನು ಇಂಪಾರ್ಟೆಂಟ್ ಆಗಿರುವಂಥದ್ದು AMC. ಹೆಚ್ಚಾಗಿ ನೀವು ಕೇಳಿರ್ಬೋದು, ಹೆಚ್ಚಿನ ಬ್ರೋಕರ್ಸ್ AMC 0 ಅಂತ ಇಟ್ಟಿರ್ತಾರೆ. ಸೊ AMC 0 ಅಂತ ನೋಡಿದ ಕೂಡಲೇ ನಾವು ಹೋಗಿ ಅಲ್ಲೇ ಅಕೌಂಟ್ ಓಪನ್ ಮಾಡ್ತೇವೆ. AMC ಅಂದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್. ಓಕೆ, ಈಗ ಝೀರೋದ ನೀವು ತಗೊಂಡ್ರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ₹75 ಪರ್ ಕ್ವಾರ್ಟರ್ ಇರುತ್ತೆ. ಒಂದು ಕ್ವಾರ್ಟರಿಗೆ ₹75 ಅವರು AMC ಅಂತ ಕಲೆಕ್ಟ್ ಮಾಡ್ತಾರೆ. ಈಗ ಇನ್ನೊಂದು ಯಾವುದೋ ಬ್ರೋಕರನ್ನು ನೀವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ AMC 0 ಆಗಿರುತ್ತೆ. ಅಂದರೆ ಯಾವುದೇ ರೀತಿಯಾದಂತಹ AMC ಅವರು ಚಾರ್ಜ್ ಮಾಡೋದಿಲ್ಲ. ಸೊ ನೀವಿಲ್ಲಿ AMC 0 ಅಂತ ನೋಡಿದ ಕೂಡಲೇ ಇದರಿಂದ ಕ್ಯಾರಿ ಅವೇ ಆಗಬಾರ್ದು. ನೀವು ಇನ್ನೂ ಒಂದು ಸ್ವಲ್ಪ ಡೀಪಾಗಿ ಇದನ್ನು ಚೆಕ್ ಮಾಡಬೇಕು. ಯಾಕಂದರೆ ಇಲ್ಲಿ ಝೀರೋದಲ್ಲಿ AMC 75 ಇದ್ದರೂ ಕೂಡ ಅವರ ಡೆಲಿವರಿ ಬ್ರೋಕರೇಜ್ ಏನಿದೆ ಅದು 0 ಇದೆ. ಬಟ್ ಇವರು ಇಲ್ಲಿ AMCಯಲ್ಲಿ 0 ಅಂತ ಹೇಳಿ ಡೆಲಿವರಿ ಬ್ರೋಕರೇಜ್ 20 ಪರ್ ಟ್ರಾನ್ಸಾಕ್ಷನ್ ತಗೊಂಡ್ರೆ, ನಾವು ಆಗಲೇ ಹೇಳಿದ ಹಾಗೆ ನಾವು 4 ಆರ್ಡರ್ ಪರ್ ಮಂತ್ ಹಾಕಿದ್ರು ಕೂಡ ನಮ್ಮ ಡೆಲಿವರಿ ಬ್ರೋಕರೇಜ್ ಪರ್ ಕ್ವಾರ್ಟರ್ ₹240 ಆಗುತ್ತೆ. ಸೊ ಇದು ಈ 75ಗಿಂತ ತುಂಬ ಜಾಸ್ತಿ. ಇಲ್ಲಿ ನಮಗೆ ಅದನ್ನು ಏನು ತುಂಬ ಅಟ್ರಾಕ್ಟಿವ್ ಆಗಿ ತೋರಿಸೋದಕ್ಕೋಸ್ಕರ ಅವರು AMC 0 ಅನ್ನೋದನ್ನು ಹೈಲೈಟ್ ಮಾಡ್ತಾರೆ. ಆದರೆ ಇಲ್ಲಿ ಅವರು ಡೆಲಿವರಿ ಬ್ರೋಕರೇಜಲ್ಲಿ ಅದಕ್ಕಿಂತ ಎಷ್ಟೋ ಜಾಸ್ತಿ ತಗೊಳ್ತಾ ಇರ್ತಾರೆ. ಬಟ್ ಇಲ್ಲಿ ಝೀರೋದಲ್ಲಿ ನಿಮಗೆ ಡೆಲಿವರಿ ಬ್ರೋಕರೇಜ್ 0 ಇದೆ, ಬಟ್ ಇಲ್ಲಿ ನಿಮಗೆ ಮೇಂಟೆನೆನ್ಸ್ ಚಾರ್ಜ್ ಮಾತ್ರ 75 ಪರ್ ಕ್ವಾರ್ಟರ್ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಈ ಥರ ಒಂದು ಕಡೆ ನಿಮಗೆ ಏನೋ ಒಂದು ಅಟ್ರಾಕ್ಟಿವ್ ಕಂಡ್ರೂ ಕೂಡ ನೀವು ಪ್ರತಿಯೊಂದು ಕಂಡೀಷನನ್ನು ಚೆಕ್ ಮಾಡಿ ಮತ್ತೆ ಪ್ರಾಪರ್ ಆಗಿ ನೀವು ಯಾರ ಹತ್ರ ಅಕೌಂಟ್ ಓಪನ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಇನ್ನು ನಿಮಗೆ AMCನೇ ಬೇಡ ಅಂತ ಆದರೆ ಅದನ್ನು ಕೂಡ ನೀವು ಮಾಡ್ಬೋದು. ಅದು ಹೇಗೆಂದರೆ ನಿಮ್ಮ ಹತ್ರ ಇರುವಂತಹ ಎಲ್ಲ ಅನ್ವಾಂಟೆಡ್ ಡಿಮ್ಯಾಟ್ ಅಕೌಂಟ್ಸನ್ನು ನೀವು ಕ್ಲೋಸ್ ಮಾಡಿ ಜಸ್ಟ್ ನಿಮ್ಮ ಪ್ಯಾನಿಗೆ ಲಿಂಕ್ ಆಗಿ ಒಂದು ಡಿಮ್ಯಾಟ್ ಅಕೌಂಟನ್ನು ಇಟ್ಕೊಂಡ್ರೆ ನೀವು ಬೇಸಿಕ್ ಸರ್ವಿಸಸ್ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ ಆಗ್ತೀರಾ. ಇದರಿಂದ ನೀವು
ಅಪ್ ಟು 4 ಲ್ಯಾಕ್ ಹೋಲ್ಡಿಂಗ್ ತನಕ ಕಂಪ್ಲೀಟಾಗಿ AMCಯನ್ನು ಅವಾಯ್ಡ್ ಮಾಡ್ಬೋದು. 4 ಲ್ಯಾಕಿಂದ 10 ಲ್ಯಾಕ್ ತನಕದ ಹೋಲ್ಡಿಂಗ್ಸಿಗೆ ನೀವು ಸ್ವಲ್ಪ ಬ್ರೋಕರೇಜ್ ಕೊಡಬೇಕಾಗುತ್ತೆ. ಅಂದರೆ ಪರ್ ಕ್ವಾರ್ಟರ್ 25 ರುಪೀಸ್ ನೀವು ಕೊಡಬೇಕಾಗುತ್ತೆ. ಹಾಗೆ 10 ಲ್ಯಾಕ್ಸ್ ಅಬೌವ್ ನಿಮ್ಮ ಹೋಲ್ಡಿಂಗ್ ಇದ್ದಾಗ ನೀವು 75 ಪರ್ ಕ್ವಾರ್ಟರ್ AMCಯನ್ನು ಕಟ್ಟಬೇಕಾಗುತ್ತೆ. ಬಟ್ 4 ಲ್ಯಾಕ್ಸಿಂದ ಬಿಲೋ ನಿಮ್ಮ ಹೋಲ್ಡಿಂಗ್ ಇದ್ದಾಗ ನೀವು AMCಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಸೊ ಈ ಥರ ನೀವು ಈ 3 ಚಾರ್ಜ್ ಅಂದರೆ ಡೆಲಿವರಿ ಬ್ರೋಕರೇಜ್, DP ಚಾರ್ಜ್ ಮತ್ತು AMCಯನ್ನು ಚೆಕ್ ಮಾಡಿಕೊಂಡು ನಿಮಗೆ ಯಾವ ಬ್ರೋಕರ್ ಸೂಟ್ ಆಗ್ತಾರೆ ಅನ್ನೋದನ್ನು ಡಿಸೈಡ್ ಮಾಡಿ ಅಕೌಂಟ್ ಓಪನ್ ಮಾಡಿ. ನೀವು ಝೀರೋದಾದಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅನ್ನೋದಾದರೆ ಝೀರೋದ ಅಕೌಂಟ್ ಓಪನಿಂಗ್ ರೆಫರಲ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ಅದನ್ನು ಕ್ಲಿಕ್ ಮಾಡಿ ನೀವು ಅಕೌಂಟನ್ನು ಓಪನ್ ಮಾಡ್ಬೋದು. ಹಾಗೆ ನೀವಿನ್ನು ನನ್ನ ಫ್ರೀ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗದೇ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಯೂಸ್ ಮಾಡಿ ನನ್ನ ಫ್ರೀ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯ್ನ್ ಆಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.